ತುಂಬ ಕಥೆ ಹೇಳೋಕ್ಕಿಂತ ಪ್ರಾಕ್ಟಿಕಲಿ ಎರಡು ಫ್ಯಾಕ್ಟಿಗೆ ಬಂದ್ಬಿಡ್ತೀನಿ. ಈ ಬಿಸಿಲಲ್ಲೇ ನಮಗೆ 5 ನಿಮಿಷ ತಡ್ಕೊಳಕ್ಕಾಗ್ತಿಲ್ಲ. ಈ ಹೆತ್ತು ಹೊಟ್ಟೆ ಅಂತೊಂದಿರುತ್ತೆ, ಅಮ್ಮ ಅಂತ. ಈ ಭೂಮಿಲಿ ಶಾಂತಿ ಸಿಗೋ 2 ಜಾಗ, ಒಂದು ತಾಯಿ ಗರ್ಭ, ಇನ್ನೊಂದು ಭೂಗರ್ಭ. ಅದಕ್ಕೆ ನಮ್ಮ ಹುಡುಗರು ಹೇಗೆ ನ್ಯಾಯ ಕೊಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ಮಗ ಮನೇಲಿ ತೀರ್ ಹೋದ, ವಯಸ್ಸಿಗೆ ಬಂದ ಮಗ ತೀರ್ ಹೋದ ಅಂದ್ರೆ ಆ ಮನೆಗೆ ಒಂದು ಸಿಡ್ಲು ಬಡ್ದಾಗ. ಅದಕ್ಕೆ ಬಿಸಿಲು ಎಕ್ಸಾಂಪಲ್ ಕೊಟ್ಟೆ. ಈ ಊರಿನ ತಾಯಿ ಸಾಯೋ ತನಕನೂ ಅನುಭವಿಸ್ಬೇಕು, ತಮ್ಮನ್ ಕಳ್ಕೊಂಡ ಅಕ್ಕ ತಂಗಿ ಅನುಭವಿಸ್ಬೇಕು, ಗಂಡನ್ ಕಳ್ಕೊಂಡ ಹೆಂಡತಿ ಅನುಭವಿಸ್ಬೇಕು. ಯಾಕಂದ್ರೆ ಪ್ರತಿ ಹುಡುಗರಿಗೂ ನಾನು ಹೇಳೋದು, ನಮಗೆ ನಾವು ಇಂಪಾರ್ಟೆಂಟ್ ಗೊತ್ತಿಲ್ಲ, ನಮ್ಮ ಮನೆಗೆ ನಾವು ಇಂಪಾರ್ಟೆಂಟ್ ಆಗಿರ್ತೀವಿ. ಮೋದಿ ಅವ್ರು ಬಂದು, ಸಿದ್ದರಾಮಯ್ಯ ಅವ್ರು ಬಂದು ಪ್ರಪಂಚದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋಕ್ಕಿಂತನೂ ಎಲ್ಲಿ ತನಕ ಯೂತ್ಸ್ ರೆಸ್ಪಾನ್ಸಿಬಲ್ ಆಗಲ್ಲ, ಯಾವ ಪ್ರೋಗ್ರಾಮ್ ಮಾಡಿದ್ರು ಇಟ್ ಇಸ್ ನಾಟ್ ಎ ಪ್ರೋಗ್ರೆಸ್. ಆ ಫಂಕ್ಷನ್ಸ್ ಎಲ್ಲ ಫ್ರಿಕ್ಷನ್ ಆಗ್ತದೆ. ನಂಗೆ ನಗು ಬರ್ತಾ ಇತ್ತು, ಅವ್ರು ಹೇಳ್ತಾ ಇದ್ರು ಕಾನೂನು ಗಟ್ಟಿ ಮಾಡಬೇಕು ಅಂತ. ನಾನು ಹೇಳೋದು, ಬರೀ ಓಟ್ ಹಾಕೋದು ಮಾತ್ರ ಅಲ್ಲಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ. ವಿ ವಿಲ್ ಸ್ಟ್ಯಾಂಡ್ ಆಸ್ ಬ್ಯಾರಿಕೇಡ್ಸ್. ಇಲ್ಲಿರೋ ಯೂತ್ಸು ಯಾವುದಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಡ್ಯಾನ್ಸ್ ಹೊಡಿತಿರ್ತೀವಿ. ಯಾಕೆ ಡ್ರಗ್ಸ್ ವಿರುದ್ಧ ಮಾಡಬಾರ್ದು? ಅದಕ್ಕೆ ಸೈನ್ಸನ್ನು ಹಾಗೂ ಯೂಸ್ ಮಾಡ್ಬೋದಲ್ಲ. ಇನ್ನೊಂದು, ನಮ್ಮ ಯೋಗಿ ಅವರು ಹೇಳಿದಾಗೆ ಸ್ಕೂಲ್ಸಿಂದ ಎಜುಕೇಷನ್, ನಮ್ಮ ಭಾರತದ ದುರಾವಸ್ಥೆ, ಅದು ಕರ್ನಾಟಕದ ದುರಾವಸ್ಥೆ ಯಾವ ಮಟ್ಟಕ್ಕೆ ಬಂತು ಅಂತ ಹೇಳಿದರೆ, ಈ ಕಾಯಿಲೆ ಎಲ್ಲ ಹೋಗೋದು ನಂಜನಗೂಡಿಗೆ ಬಂದ ಮೇಲೆ. ಈ ಮೈಸೂರಲ್ಲಿ ಡ್ರಗ್ ಕೇಸ್ಗಳು ಸಿಗ್ತಾ ಇದೆ ಅಂದರೆ ಅದು ಮೈಸೂರಿಗೆ ಅವಮಾನ.